ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ತೂಕವನ್ನ ಇಳಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿರುವವರು ರೈಸ್ ತಿನ್ನೋದಕ್ಕೆ ಹಿಂಜರಿತಾರೆ. ಅದರಲ್ಲೂ ಈ ಒಬೆಸಿಟಿ ಅನ್ನುವಂಥದ್ದು ಎಲ್ಲರನ್ನ ಕಾಡ್ತಾ ಇದೆ. ನಾವು ಆಕರ್ಷಣೀಯವಾಗಿರಬೇಕು, ತೆಳ್ಳಗಿರಬೇಕು, ದೈಹಿಕವಾಗಿ ಫಿಟ್ ಆಗಿರಬೇಕು ಅನ್ನುವಂಥದ್ದು ಎಲ್ಲರ ಆಸೆ. ಸೊ ಹಾಗಾಗಿ ಜನರು ಈ ರೈಸ್ ಅನ್ನ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವರ ಊಹೆ ಕೂಡ ಈಗ ಸರಿಯಾಗಿದೆ. ಯಾಕಂದ್ರೆ ಹೆಚ್ಚು ಅನ್ನ ತಿನ್ನೋದ್ರಿಂದ ದೇಹದ ತೂಕ ಹೆಚ್ಚಾಗಿ ಬೊಜ್ಜು ಬೆಳೆಯುತ್ತೆ. ಇದರಿಂದ ಡಯಾಬಿಟಿಸ್ಗೆ ತುತ್ತಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದ ದೇಹದ ತೂಕವನ್ನ ಸಮತೋಲನವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಆದಷ್ಟು ರೈಸ್ ಅನ್ನ ಅವಾಯ್ಡ್ ಮಾಡ್ತಾರೆ. ಆದ್ರೆ ಜಪಾನ್ ಇದಕ್ಕೆ ತದ್ವಿರುದ್ಧ. ಈ ದೇಶದಲ್ಲಿ 3 ಟೈಮ್ ರೈಸ್ ತಿಂತಾರೆ ಅಂದ್ರೆ ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಆದ್ರೂ ಕೂಡ ಅವರು ಎಷ್ಟು ಸ್ಲಿಮ್ ಆಗಿ ಕಾಣಿಸ್ತಾರೆ. ಪ್ರತಿದಿನ ಮತ್ತು ಹೆಚ್ಚಾಗಿ ಪ್ರತಿ ಊಟದಲ್ಲೂ ಅನ್ನ ಸೇವಿಸ್ತಾ ಇದ್ರು ಜಪಾನಿಯರು ಜಾಗತಿಕವಾಗಿ ಅತ್ಯಂತ ತೆಳ್ಳಗಿನ ಮತ್ತು ಆರೋಗ್ಯಕರವಾಗಿದ್ದಾರೆ. ಎಲ್ಲ ಸಮಯದಲ್ಲೂ ಕೂಡ ರೈಸ್ ತಿನ್ನುವ ಜಪಾನ್ ದೇಶದ ಜನರು ಹೆಚ್ಚು ವರ್ಷ ಬದುಕ್ತಾ ಇದ್ದಿದ್ದು ಹೇಗೆ? ಅವರ ಆಹಾರ ಪದ್ಧತಿ ಹೇಗಿದೆ? ವೈಶಿಷ್ಟ್ಯಗಳೇನು? ಅವರ ಆರೋಗ್ಯ ಗುಟ್ಟಿನ ಬಗ್ಗೆ ಇವತ್ತು ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಿದ್ದೀವಿ. ಇನ್ನಷ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೌದು, ಜಪಾನ್ ದೇಶ ಅಂದ್ರೇನೆ ಹಾಗೆ. ಕೆಲಸ, ಆಹಾರ, ಶುಚಿತ್ವ, ಲೈಫ್ ಸ್ಟೈಲ್ ಎಲ್ಲದರಲ್ಲೂ ಕೂಡ ಡಿಫ್ರೆಂಟ್. ಎಲ್ಲ ಕೆಲಸ ಕಾರ್ಯನೂ ತುಂಬಾ ಶ್ರದ್ಧೆಯಿಂದ ನಿರ್ವಹಿಸುವಂತಹ ಜನ ಅಂದ್ರೆ ಈ ಜಪಾನಿಯರು. ಇವರ ವರ್ಕಿಂಗ್ ಸ್ಟೈಲ್ ಇಡೀ ಪ್ರಪಂಚಕ್ಕೆ ಮಾದರಿ. ಇದೆಲ್ಲದರ ಮಧ್ಯೆ ಇವರ ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಜಪಾನಿನಲ್ಲಿ ರೈಸ್ ಸೇವನೆ ಕೇವಲ ಸೈಡ್ ಡಿಶ್ ಆಗಿ ಅಲ್ಲ, ಬದಲಾಗಿ ಅದು ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟಕ್ಕೂ ಕೂಡ ಅನ್ನವನ್ನೇ ಸೇವಿಸ್ತಾರೆ. ಆದ್ರೆ ಸೇವನೆಯ ಪ್ರಮಾಣ ಕಡಿಮೆ ಇರುತ್ತೆ. ಸುಮಾರು 140 ಗ್ರಾಂ ಅಂದ್ರೆ ಸುಮಾರು 200 ಕ್ಯಾಲರಿಗಳಷ್ಟು ಮಾತ್ರ ಸೇವನೆ ಮಾಡ್ತಾರೆ. ಉಪಹಾರದಲ್ಲಿ ಸಾಮಾನ್ಯವಾಗಿ ರೈಸ್ ಜೊತೆ ಮೀನು ಅಥವಾ ತರಕಾರಿಗಳನ್ನು ಸೇರಿಸ್ಕೊಳ್ತಾರೆ. ಇದರಿಂದ ಒಟ್ಟು ಕ್ಯಾಲರಿ ಸೇವನೆ ತುಂಬಾನೇ ಕಡಿಮೆ ಆಗಿರುತ್ತೆ. ಪೌಷ್ಟಿಕ ಆಹಾರ ತಜ್ಞರ ಪ್ರಕಾರ ಪ್ರಮುಖವಾದದ್ದು ಕಾರ್ಬೋಹೈಡ್ರೇಟ್ಗಳನ್ನು ಸಂಪೂರ್ಣವಾಗಿ ಕಡಿತಗೊಳಿಸೋದಲ್ಲ, ಅವುಗಳನ್ನು ಶರೀರಕ್ಕೆ ಅಗತ್ಯವಾದ ಶಕ್ತಿಯನ್ನು ನೀಡುವಷ್ಟು ಮಿತ ಪ್ರಮಾಣದಲ್ಲಿ ಸೇವಿಸೋದು. ಇನ್ನು ಜಪಾನಿಯರ ಊಟದ ಮತ್ತೊಂದು ಮುಖ್ಯ ಅಂಶ ಅಂತ ಹೇಳಿದ್ರೆ ಸೂಪ್. ಮೇಸೋ ಸೂಪನ್ನ ಆಗಾಗ ಸೇವಿಸ್ತಾ ಇರ್ತಾರೆ. ಕೆಲವೊಮ್ಮೆ ದಿನಕ್ಕೆ 2 ರಿಂದ 3 ಬಾರಿ. ಇದು ಹೊಟ್ಟೆ ತುಂಬಿದ ಭಾವನೆಯನ್ನ ಕೂಡ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಸೂಪ್ನೊಂದಿಗೆ ಊಟವನ್ನ ಪ್ರಾರಂಭಿಸೋದ್ರಿಂದ ಒಟ್ಟಾರೆ ಕ್ಯಾಲರಿ ಸೇವನೆಯನ್ನ ಕಡಿಮೆ ಮಾಡಬಹುದು. ಜೊತೆಗೆ ಉತ್ತಮ ತೂಕ ನಿರ್ವಹಣೆಗೆ ಕೊಡುಗೆ ಅಂತ ಅಧ್ಯಯನಗಳು ಕೂಡ ಸೂಚಿಸಿವೆ. ಸಾಂಪ್ರದಾಯಿಕ ಊಟಗಳನ್ನ ಎಚ್ಚರಿಕೆಯಿಂದ ಸಮತೋಲನಗೊಳಿಸಲಾಗುತ್ತೆ. ಆಗಾಗ ಅನ್ನ, ಸೂಪ್, ಉಪ್ಪಿನಕಾಯಿ ಮತ್ತು ಸಣ್ಣ ಭಾಗಗಳ ಭಕ್ಷ್ಯಗಳನ್ನ ಸಂಯೋಜಿಸಲಾಗುತ್ತೆ. ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಾಮಾನ್ಯವಾಗಿ ಈಗ ಊಟಗಳ ನಡುವೆ ತಿಂಡಿ ತಿನ್ನೋದು ಅಪರೂಪ ಆಗಿರುತ್ತೆ. ಆದರೆ ಜಪಾನಿಯರು ನಡೆಯುವಾಗ ಅಥವಾ ಎಲ್ಲಾದರೂ ಪ್ರಯಾಣಿಸುವಾಗ ತಿನ್ನೋದನ್ನ ಸಹ ಅವರು ನಿಷೇಧಿಸಿದ್ದಾರೆ. ಇದು ಅವರ ಊಟದ ಬಗ್ಗೆ ಇರುವ ಕಾಳಜಿ ಅಂತಂದ್ರೆ ತಪ್ಪಾಗಲಾರದು. ಇನ್ನು ಮಿತ ಶುಚಿ ಆಹಾರದ ಜೊತೆಗೆ ದೈನಂದಿನ ನಡಿಗೆಯನ್ನ ಕೂಡ ಪ್ರತಿಯೊಬ್ಬರು ರೂಢಿಸ್ಕೊಂಡಿದ್ದಾರೆ. ಜಪಾನಿನ ಜೀವನ ಶೈಲಿಯ ಮತ್ತೊಂದು ಆಧಾರ ಸ್ತಂಭವೇ ನಡಿಗೆ. ಈ ನಡಿಗೆ ದೈನಂದಿನ ದಿನಚರಿಗಳಲ್ಲಿ ಬೆಸೆದುಕೊಂಡಿದೆ. ವಿಶೇಷವಾಗಿ ನಗರಗಳು ಮತ್ತು ಗ್ರಾಮೀಣ ಪಟ್ಟಣಗಳಲ್ಲಿ ಅನೇಕ ನಿವಾಸಿಗಳು ಹತ್ತಿರದ ಪ್ರಯಾಣಕ್ಕಾಗಿ ನಡಿಗೆ ಅಥವಾ ಸೈಕ್ಲಿಂಗ್ ಅನ್ನ ಅವಲಂಬಿಸಿದ್ದಾರೆ. ಮನೆಗಳಲ್ಲಿಯೂ ಸಹ ಮೆತ್ತನೆಯ ಪೀಠೋಪಕರಣಗಳಿಗಿಂತ ನೆಲದ ಮೇಲೆ ಚಾಪೆಗಳನ್ನು ಹಾಸ್ಕೊಂಡು ಮಲಗುವಂತಹ ಅಥವಾ ಕೂರುವಂತಹ ಒಂದು ವಿಚಾರ ಜಪಾನಿಯರಲ್ಲಿ ಕಂಡುಬರುತ್ತೆ. ಇನ್ನು ಈ ಆಹಾರ ಪದ್ಧತಿಗಳ ಹಿಂದಿರುವಂತಹ ಆಧಾರವಂದ್ರೆ ಆಹಾರದ ಬಗ್ಗೆ ಆಳವಾದಂತಹ ಸಾಂಸ್ಕೃತಿಕ ಗೌರವ. ಬಾಲ್ಯದಿಂದಲೂ ಜನರು ಒಂದು ಕಾಳು ಅಕ್ಕಿಯನ್ನು ಸಹ ವ್ಯರ್ಥ ಮಾಡದಂತೆ ಅದನ್ನ ಪ್ರೋತ್ಸಾಹಿಸ್ತಾರೆ. ಆಹಾರವನ್ನ ಅಪೂರ್ಣವಾಗಿ ಬಿಡೋದನ್ನ ಸಾಮಾಜಿಕವಾಗಿ ನಿರುತ್ಸಾಹ ಅಂತ ಕೂಡ ಅವರು ವ್ಯಾಖ್ಯಾನಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಪಾನ್ ಪಾಶ್ಚಿಮಾತ್ಯ ಆಹಾರ ಪದ್ಧತಿಯ ಪ್ರಭಾವವನ್ನು ಅನುಭವಿಸಿದ್ರು. ಅವರ ಬೊಜ್ಜು ಮಟ್ಟಗಳು ಅನೇಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗಿಂತ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಅಲ್ಪ ಆಹಾರ ಸೇವನೆ, ದೈಹಿಕ ಚಲನೆ ಮತ್ತು ಆಹಾರದೊಂದಿಗಿನ ಸಮತೋಲನದಿಂದ ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸುರಕ್ಷಿತವಾಗಿದೆ. ಇನ್ನು ಜಪಾನಿನಲ್ಲಿ ಅಕ್ಕಿ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಮಹತ್ವವನ್ನು ಪಡೆದುಕೊಂಡಿದೆ. ಕೃಷಿಯು ಸುಮಾರು 2000 ವರ್ಷಗಳಷ್ಟು ಹಿಂದಿನದು. ಉಳಿಗಮಾನ್ಯ ಕಾಲದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನ ನಿರ್ಧರಿಸುತ್ತಿತ್ತು.
ಶಿಂಟೋ ಸಂಪ್ರದಾಯದಲ್ಲಿ ಅಕ್ಕಿಯನ್ನ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಜೊತೆಗೆ ದೇವತೆಗಳಿಗೆ ಇದನ್ನ ಅರ್ಪಿಸಲಾಗುತ್ತೆ. ಇದು ಹಬ್ಬಗಳು, ಆಚರಣೆಗಳು ಮತ್ತು ಭಾಷೆಯ ಕೇಂದ್ರ ಬಿಂದುವಾಗಿದ್ದು ಜೀವನ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತೆ. ಸ್ಥೂಲಕಾಯತೆಯ ವಿರುದ್ಧದ ಹೋರಾಟದಲ್ಲಿ ಅಕ್ಕಿಯೇ ಖಳನಾಯಕನಲ್ಲ ಅಂತ ಹೇಳಿ ಜಪಾನ್ನ ಉದಾಹರಣೆ ಕೂಡ ಇದೆ. ಬದಲಾಗಿ ಜನರು ಹೇಗೆ ತಿಂತಾರೆ ಅನ್ನೋದು ದೀರ್ಘಾವಧಿಯ ಆರೋಗ್ಯವನ್ನ ಕೂಡ ರೂಪಿಸುತ್ತೆ. ಇನ್ನು ಜಪಾನ್ ದೇಶವನ್ನು ನಾವು ತಂತ್ರಜ್ಞಾನ, ಶಿಸ್ತು ಮತ್ತು ಪರಿಶುದ್ಧತೆಯಿಂದಷ್ಟೇ ಅಲ್ಲ, ಅದರ ಆರೋಗ್ಯಕರ ಆಹಾರ ಪದ್ಧತಿಯ ಕಾರಣಕ್ಕೂ ಕೂಡ ವಿಶ್ವಕ್ಕೆ ಮಾದರಿ ಅಂತ ಪರಿಗಣಿಸ್ತೀವಿ. ಜಪಾನ್ ನಾಗರಿಕರ ದೀರ್ಘಾಯುಷ್ಯ ಮತ್ತು ಚುರುಕು ಜೀವನ ಶೈಲಿಯ ಹಿಂದೆ ಅವರ ಸಮತೋಲನ ಆಹಾರ ಮುಖ್ಯ ಕಾರಣ ಆಗಿದೆ. ಜಪಾನಿನ ಊಟದಲ್ಲಿ ಸರಳತೆ ಮತ್ತು ಪ್ರಾಕೃತಿಕತೆ ಪ್ರಮುಖ. ಅಕ್ಕಿ, ತರಕಾರಿಗಳು, ಮೀನು, ಟೋಫು, ಮೊಸರು, ಸೂಪ್ಗಳು ಮತ್ತು ಹಣ್ಣುಗಳು ದಿನನಿತ್ಯದ ಭಾಗವಾಗಿರುತ್ತೆ. ಹೆಚ್ಚಿನ ಮಸಾಲೆ, ಎಣ್ಣೆ ಅಥವಾ ಸಕ್ಕರೆ ಬಳಸೋದನ್ನ ಅವರು ತಪ್ಪಿಸ್ತಾರೆ. ಆಹಾರದ ಸ್ವಾಭಾವಿಕ ರುಚಿಯನ್ನ ಉಳಿಸ್ಕೊಳ್ಳೋದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ತರಕಾರಿಗಳನ್ನ ಆವಿಯಲ್ಲಿ ಬೇಯಿಸೋದು ಹಾಗೂ ಕಡಿಮೆ ಎಣ್ಣೆಯಲ್ಲಿ ಖಾದ್ಯವನ್ನ ತಯಾರಿಸೋದು ಆರೋಗ್ಯಕ್ಕೆ ಅನುಕೂಲಕರ. ಮೀನು ಮತ್ತು ಸಮುದ್ರ ಆಹಾರಗಳು ಜಪಾನಿನ ಆಹಾರ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನಮಾನವನ್ನ ಪಡ್ಕೊಂಡಿದೆ. ಇವುಗಳಲ್ಲಿ ಇರುವಂತಹ ಒಮೆಗಾ 3 ಕೊಬ್ಬು ಆಮ್ಲಗಳು ಹೃದಯದ ಆರೋಗ್ಯಕ್ಕೆ, ಮೆದುಳಿನ ಬೆಳವಣಿಗೆಗೆ, ಜೊತೆಗೆ ರಕ್ತದ ಒತ್ತಡ ನಿಯಂತ್ರಣಕ್ಕೂ ಕೂಡ ಸಹಾಯಕ. ಮಾಂಸಕ್ಕಿಂತ ಮೀನಿಗೆ ನೀಡುವಂತಹ ಆದ್ಯತೆ ಆರೋಗ್ಯದ ದೃಷ್ಟಿಯಿಂದ ಜಪಾನ್ ಜನರ ದೂರದೃಷ್ಟಿಯನ್ನ ತೋರಿಸುತ್ತೆ. ಜಪಾನಿನವರು ಕಡಿಮೆ ಆದರೆ ಗುಣಮಟ್ಟ ಎಂಬ ತತ್ವವನ್ನ ಆಹಾರದಲ್ಲಿಯೂ ಕೂಡ ಪಾಲಿಸ್ತಾರೆ. ಸಣ್ಣ ಪಾತ್ರೆಗಳಲ್ಲಿ ಮಿತ ಪ್ರಮಾಣದಲ್ಲಿ ತಿನ್ನುವಂತಹ ಪದ್ಧತಿಯು ಅತಿಯಾಗಿ ತಿನ್ನೋದನ್ನ ತಡೆಯುತ್ತೆ. ನಿಧಾನವಾಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ. ಹೊಟ್ಟೆ ತುಂಬಿದ ಭಾವನೆ ತ್ವರಿತವಾಗಿ ಉಂಟಾಗುತ್ತೆ. ಜೊತೆಗೆ ಹಸಿರು ಚಹಾ ಜಪಾನ್ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ತೆಗೆದುಹಾಕೋದಕ್ಕೆ ಸಹಕಾರಿಯಾಗಿರುತ್ತೆ. ಇದರಿಂದ ಚರ್ಮದ ಆರೋಗ್ಯ, ಜೀರ್ಣಕ್ರಿಯೆ ಮತ್ತು ಒಟ್ಟು ಮೆಟಬಾಲಿಸಂ ಅನ್ನ ಉತ್ತಮಗೊಳಿಸುತ್ತೆ. ಚಹಾ ಸೇವನೆಯನ್ನ ಕೇವಲ ಪಾನೀಯವಾಗಿ ಮಾತ್ರವಲ್ಲ, ಜೀವನ ಶೈಲಿಯ ಭಾಗವಾಗಿ ಪರಿಗಣಿಸುವುದು ಕೂಡ ವಿಶೇಷ. ಜಪಾನಿನ ಆಹಾರ ಪದ್ಧತಿ ಕೇವಲ ತಿನ್ನುವ ಕ್ರಮವಲ್ಲ, ಒಂದು ಸಂಸ್ಕೃತಿ ಅಂತ ಹೇಳಿದೆ. ಆಹಾರವನ್ನ ಗೌರವದಿಂದ ನೋಡೋದು, ವ್ಯರ್ಥವನ್ನ ತಪ್ಪಿಸೋದು, ಪ್ರಕೃತಿ ನೀಡಿದಂತಹ ಪ್ರತಿಯೊಂದು ಸಂಪತ್ತಿನ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳೋದು ಅವರ ಜೀವನ ದಾರ್ಶನಿಕತೆಯನ್ನ ಪ್ರತಿಬಿಂಬಿಸುತ್ತೆ. ಇದರ ಜೊತೆಗೆ ನಿಯಮಿತ ನಡಿಗೆ, ಸೈಕ್ಲಿಂಗ್ ಮತ್ತು ಶಾರೀರಿಕ ಚಟುವಟಿಕೆಗಳು ಆರೋಗ್ಯವನ್ನ ಮತ್ತಷ್ಟು ಬಲಪಡಿಸುತ್ತೆ. ಒಟ್ಟಾರೆಯಾಗಿ ಇಂದಿನ ಯುಗದಲ್ಲಿ ಜೀವನ ಶೈಲಿ ಕಾಯಿಲೆಗಳು ಹೆಚ್ಚುತ್ತಿರುವಂತಹ ಸಂದರ್ಭದಲ್ಲಿ ಜಪಾನಿನ ಆಹಾರ ಮತ್ತು ಜೀವನ ಪದ್ಧತಿ ನಮಗೆ ಮಹತ್ವದ ಪಾಠ ಕಲಿಸುತ್ತೆ. ಸಮತೋಲನ ಆಹಾರ, ಮಿತ ಪ್ರಮಾಣ, ಹೆಚ್ಚು ತರಕಾರಿ ಮತ್ತು ಮೀನು ಸೇವನೆ, ಕಡಿಮೆ ಎಣ್ಣೆ ಹಾಗೂ ಸ್ವಚ್ಛ ಜೀವನ ಶೈಲಿ ಇವೇ ದೀರ್ಘಾಯುಷ್ಯ ಮತ್ತು ಸುಸ್ಥಿತಿಯ ಗುಟ್ಟು ಎಂಬ ಸಂದೇಶವನ್ನ ಜಪಾನ್ ನೀಡ್ತಾ ಇದೆ.